ಫ್ರೆಂಡ್ಸ್, ನಾನಿಮ್ಮ ಟೆಕ್ ವಿತ್ ಭರತ್. ಎಲ್ಲರೂ ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿ ಇದ್ದೀರಾ ಅಂತ ನಾನು ಕೂಡ ಅಂದ್ಕೊಂಡಿದ್ದೀನಿ. ಇವತ್ತೊಂದು ತುಂಬ ಇಂಪಾರ್ಟೆಂಟ್ ಆದ ಒಂದು ಬೆಂಕಿ ಮೊಬೈಲ್ ನಿಮಗೋಸ್ಕರ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ, ಪ್ಲಸ್ ರಿವ್ಯೂ ಕೊಡ್ತಾ ಇದ್ದೀನಿ. ತುಂಬ ಜನ ಈ ಮೊಬೈಲ್ ಬಗ್ಗೆ ಕೇಳ್ತಿದ್ರು, ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡ್ತಾಯಿದ್ದೀನಿ, ಪ್ಲಸ್ ಫಸ್ಟ್ ಇಂಪ್ರೆಷನ್ ನೀಡ್ತಾ ಇದ್ದೀನಿ ಈ ಮೊಬೈಲ್ ಹೇಗಿದೆ ಅಂತ. ಈ ಮೊಬೈಲ್ ಏನಂತ ನೀವು ಕೇಳ್ಬೋದು. ಈ ಮೊಬೈಲ್ ಬಂದ್ಬಿಟ್ಟು ಮೋಟೋರೋಲಾ ಎಡ್ಜ್ 50 ಫ್ಯೂಷನ್ ಅಂತ ಬೆಂಕಿ ಸ್ಮಾರ್ಟ್ಫೋನ್ ಅಂತಲೇ ಹೇಳ್ಬೋದು. ಈ ಪ್ರೈಸ್ ರೇಂಜ್ಗೆ ಇಂಥ ಸ್ಪೆಸಿಫಿಕೇಷನ್ಸ್ ಎಲ್ಲ ನೀಡ್ತಿದ್ದಾರೆ. ಕೇವಲ 21,000ಕ್ಕೆ ಬೆಂಕಿ ಸ್ಪೆಸಿಫಿಕೇಷನ್ಸ್ ಇದೆ ಅಂತಲೇ ಹೇಳ್ಬೋದು. ಅದೇನೇನು ಸ್ಪೆಸಿಫಿಕೇಷನ್ಸ್ ನೀಡಿದ್ದಾರೆ ಅಂತ ಇದ್ರ ಬಗ್ಗೆ ನೋಡೋಣ. ಫಸ್ಟ್ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಅದಕ್ಕಿಂತ ಮುಂಚೆ ಏನು ಹೇಳ್ರು, ಹೊಸಬ್ರ ನಾನು ಒಂದು ಟೆಕ್ ವಿತ್ ಚಾನಲ್ ನೋಡ್ತಾ ಇರೋದು. ಟೆಕ್ ವಿತ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಬೆಲ್ ಕೂಡ ಕ್ಲಿಕ್ ಮಾಡಿ. ಈ ಥರ ಒಳ್ಳೆ ಕಾಂಟೆಂಟ್ ನಿಮಗೆ ಸಿಗ್ತಾ ಇರುತ್ತೆ. ಬನ್ನಿ ಇದ್ರ ಬಗ್ಗೆ ಫಸ್ಟ್ ಅನ್ಬಾಕ್ಸಿಂಗ್ ಮಾಡೋಣ. ಮೋಟೋರೋಲಾ ಪ್ಯಾಕೇಜಿಂಗ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಪ್ಲಾಸ್ಟಿಕ್ ಫ್ರೀ ಪ್ಯಾಕೇಜಿಂಗು, ಅದೊಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಮೋಟೋರೋಲಾ ಅವ್ರವ್ರಿಗೆ. ಬನ್ನಿ ಇದ್ರ ಬಗ್ಗೆ ಅನ್ಬಾಕ್ಸಿಂಗ್ ಮಾಡೋಣ. ಫಸ್ಟ್ ನಮ್ಮ ಒಂದು ಬಾಕ್ಸ್ನ ಓಪನ್ ಮಾಡ್ತಿದಾಗ ನಮಗೆ ಕೆಲವೊಂದು ಡಾಕ್ಯುಮೆಂಟ್ ಸಿಗ್ತಿದೆ ಮತ್ತು ಸಿಮ್ ಎಲೆಕ್ಷನ್ ಪಿನ್ ಸಿಗ್ತಾ ಇದೆ. ನೆಕ್ಸ್ಟ್ ನಮಗೆ ಕೇಸ್ ಸಿಗ್ತಾ ಇರುವಂಥದ್ದು. ಇದು ಕೇಸ್ ಬಂದ್ಬಿಟ್ಟು ನೆಕ್ಸ್ಟ್ ನಿಮಗೆ ಮಾತನಾಡ್ತೀನಿ, ಚೆನ್ನಾಗಿದೆ ಕೇಸ್ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಮಾತನಾಡಬೇಕಂತ ಅಂದರೆ ಮೊಬೈಲ್ ಫೋನ್ ಸಿಗ್ತಾ ಇರುವಂಥದ್ದು, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಮಗೆ 68 ವಾಟ್ಸ್ ಹೊಂದಿರುವಂಥ ಟರ್ಬೋ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಾ ಇದೆ. ಮತ್ತು ನೆಕ್ಸ್ಟು ಟೈಪ್ A to ಟೈಪ್ C ಚಾರ್ಜಿಂಗ್ ಕೇಬಲ್. ಇಷ್ಟು ನಮಗೆ ಬಾಕ್ಸ್ನಲ್ಲಿ ಸಿಗ್ತಾ ಇರುವಂಥದ್ದು. ಎಲ್ಲ ಒಂದು ಕಾಂಟೆಂಟ್ ಸಿಗ್ತಿದೆ ಬಾಕ್ಸ್ನಲ್ಲಿ. ಸ್ಕ್ರೀನ್ ಕಾರ್ಡ್ ಅಪ್ಲೈ ಮಾಡಿಲ್ಲ, ಅದೊಂದು ಸ್ವಲ್ಪ ಬೇಜಾರು. ಆದರೆ ಎಲ್ಲ ಕಾಂಟೆಂಟ್ ನಿಮಗೆ ಸಿಗ್ತಿದೆ ಬಾಕ್ಸ್ನಲ್ಲಿ. ಆಮೇಲೆ ಮೊಬೈಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಮೊಬೈಲು ಮೇನ್ ಕೇಸ್ ಬಂದ್ಬಿಟ್ಟು ಮೊಬೈಲ್ ಕಲರ್ ಹೇಗಿದೆ ಅದು ಕೂಡ ಕೇಸ್ ಕೂಡ ಸೇಮ್ ಕಲರ್ ಮ್ಯಾಚಿಂಗ್ ಇರುವಂಥದ್ದು. ಈ ಥರ ಒಂದು ಕಲರ್ ಮ್ಯಾಚಿಂಗ್ ಕೇಸ್ ತಂದಿದ್ದಾರೆ ಅಂತಲೇ ಹೇಳ್ಬೋದು ಮೋಟೋರೋಲಾ ಅವರು. ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಮತ್ತು ಮೊಬೈಲ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಡಿಸೈನು ವೇಗನ್ ಲೆದರ್ ಫಿನಿಶ್ ಹೊಂದಿರುವಂಥದ್ದು. ಇದರಲ್ಲಿ 3 ಕಲರ್ ಇದೆ. 3ರಲ್ಲಿ ಬಂದ್ಬಿಟ್ಟು ಹಾಟ್ ಪಿಂಕ್ ಅಂತ, ಇನ್ನೊಂದು ಬಂದ್ಬಿಟ್ಟು ಬ್ಲೂ, ಇದು ಬಂದ್ಬಿಟ್ಟು ಲೈಟ್ ಮಾರ್ಷಮೆಲೋ ಬ್ಲೂ ಅಂತ. ಇದು ಇನ್ನೊಂದು ಅಡಿತಲ್ಲ ಡಾರ್ಕ್ ಬ್ಲೂ, ಅದು ಬಂದ್ಬಿಟ್ಟು PMMA ಫಿನಿಶ್ ಸಿಗ್ತೈತೆ. ಆದರೆ ಹಾಟ್ ಪಿಂಕು ಮತ್ತು ನಾನು ತೊಗೊಂಡಿದ್ನಲ್ಲ ಒಂದು ಮಾರ್ಷಮೆಲೋ ಬ್ಲೂ, ಆ ಒಂದು ಕಲರ್ ಬಂದ್ಬಿಟ್ಟು ಇದು ವೇಗನ್ ಲೆದರ್ ಫಿನಿಶ್ ಹೊಂದಿರುವಂಥದ್ದು. ಚೆನ್ನಾಗಿದೆ ಫೀಲ್ ಅಂತಲೇ ಹೇಳ್ಬೋದು, ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಮತ್ತು ಡಿಸೈನ್ ಬಗ್ಗೆ ಮಾತನಾಡಬೇಕಂದ್ರೆ ಕ್ಯಾಮ್ರಲ್ಲಿ ನೋಡಿದಾಗ ಪ್ರೀಮಿಯಂ ಎಂಡ್ಲೆಸ್ ನಿಮಗೆ ಡಿಸೈನ್ ಸಿಗ್ತಾ ಇದೆ. ನಿಮಗೆಲ್ಲ ನೋಡಿರ್ಬೋದು ಮೋಟೋರೋಲಾ ಎಡ್ಜ್ 50 Pro ಆ ಥರ ಒಂದು ಡಿಸೈನು ಎಡ್ಜ್ 50 ಫ್ಯೂಷನ್ಗೆ ಕೂಡ ತಂದಿದ್ದಾರೆ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಡಿಸೈನ್ ನೋಡಿದಾಗ ಒಂಥರ ಮೊಬೈಲು ಯುನೀಕ್ ಅಟ್ರಾಕ್ಟಿಂಗ್ ಲುಕ್ ಹೊಂದಿರುವಂಥದ್ದು, ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದ್ರ ಬಗ್ಗೆ ವೇಟ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಸಖತ್ ಲೈಟ್ ವೇಟ್ ಅಂತಲೇ ಹೇಳ್ಬೋದು. ನಿಮಗೆ ಕೇವಲ 174.9 ಅಂದರೆ 175 ಗ್ರಾಮ್ಸ್ ಹತ್ರಕ್ಕೆ ಇದೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ, ಸಖತ್ ಲೈಟಾಗಿದೆ ವೇಟ್ ಅಂತಲೇ ಹೇಳ್ಬೋದು, ಚೆನ್ನಾಗಿದೆ. ಆಮೇಲೆ ಥಿಕ್ನೆಸ್ ಬಗ್ಗೆ ಮಾತನಾಡೋಣ. ಥಿಕ್ನೆಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ 7.9 mm ಹೊಂದಿರುವಂಥ ಈ ಒಂದು ಮೊಬೈಲ್ ಥಿಕ್ನೆಸ್ ಚೆನ್ನಾಗಿದೆ, ಚೆನ್ನಾಗಿ ಸ್ಲಿಮ್ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ಈ ಒಂದು ಮೊಬೈಲ್ಗೆ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ನೀಡ್ತಿದ್ದಾರೆ ಅಂತಲೇ ಹೇಳ್ಬೋದು ಮೋಟೋರೋಲಾದವರು. ಒಂದು ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೇಕು ಮೋಟೋರೋಲಾದವ್ರಿಗೆ. ಮತ್ತು ಸೈಡು ಮತ್ತು ಬ್ಯಾಕು ಬಂದಾಗ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತಾ ಇರುವಂಥದ್ದು. ಆಮೇಲೆ ನೆಕ್ಸ್ಟು ಫ್ರಂಟ್ ಬಗ್ಗೆ ಮಾತನಾಡಬೇಕಂದ್ರೆ ಡಿಸ್ಪ್ಲೇ ಬಂದ್ಬಿಟ್ಟಿದ್ದು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗ್ತಾ ಇದೆ. ನೀವೆಲ್ಲ ನೋಡಿರ್ಬೋದು, ಮುಂಚೆ ನ್ಯೂಸು ಕೂಡ ಕೇಳಿರ್ಬೋದು. ಅದೇನೆಂದರೆ ಮೋಟೋರೋಲಾದವರು ಕಾರ್ನಿಂಗ್ ಜೊತೆ ಪಾರ್ಟ್ನರ್ಶಿಪ್ ನೀಡಿದ್ದಾರೆ. ಇದರಿಂದ ಇವರಿಬ್ಬರು ಪಾರ್ಟ್ನರ್ಶಿಪ್ ಆಗಿದ್ದಾರೆ. ಎಲ್ಲ ಒಂದು ಬಜೆಟಿಂದ ಹಿಡಿದು ಪ್ರೀಮಿಯಂ ಮೊಬೈಲ್ಸ್ವರೆಗೂ ಮೋಟೋರೋಲಾದವರು ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಪ್ರೊಟೆಕ್ಷನ್ ತರ್ತಾ ಇರ್ತಾರೆ. ಅದೊಂದು ಯೂಸ್ಫುಲ್ ಫ್ಯೂಚರ್ ಅಂತ ಹೇಳ್ಬೋದು, ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಆಮೇಲೆ ನೆಕ್ಸ್ಟ್ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಮಾತನಾಡೋಣ. ಮೇನ್ ಡಿಸ್ಪ್ಲೇ ಬಂದ್ಬಿಟ್ಟು ಸಖತ್ತಾಗಿದೆ ಅಂತ ಹೇಳ್ಬೋದು. 6.67 ಇಂಚಸ್ ಹೊಂದಿರುವಂಥ ಫುಲ್ HD ಪ್ಲಸ್ POLED ಡಿಸ್ಪ್ಲೇ. ಇದು 3D ಕರ್ವ್ಡ್ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. 144 Hz ರಿಫ್ರೆಶ್ ರೇಟ್ ಹೊಂದಿರುವಂಥ ಡಿಸ್ಪ್ಲೇ. ಈ ಒಂದು ಡಿಸ್ಪ್ಲೇಗೆ DCM-P3 ಕೂಡ ಇರುವಂಥದ್ದು 100%. ಆಮೇಲೆ ಪ್ಲಸ್ ಇದು CGS ಐ ಪ್ರೊಟೆಕ್ಷನ್ ಟೆಕ್ನಾಲಜಿ ಕೂಡ ಹೊಂದಿದೆ. 1600 ಬ್ರೈಟ್ನೆಸ್ ಹೊಂದಿರುವಂಥದ್ದು ಈ ಒಂದು ಡಿಸ್ಪ್ಲೇಗೆ. HDR10+ ಸಪೋರ್ಟ್ ಕೂಡ ಐತೆ ಈ ಒಂದು ಡಿಸ್ಪ್ಲೇಗೆ. ಆಮೇಲೆ ಟಚ್ ಸ್ಯಾಂಪಲ್ ರೇಟ್ ಬಂದ್ಬಿಟ್ಟು ಇದು 360 Hz ಗೇಮಿಂಗ್ ಮೂಡ್ನಲ್ಲಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತ ಅಂದರೆ
ಬೆಂಕಿ ಡಿಸ್ಪ್ಲೇ ಅಂತಲೇ ಹೇಳ್ಬೋದು. ಫಸ್ಟ್ ಇಂಪ್ರೆಷನ್ ಬಗ್ಗೆ ಮಾತನಾಡ್ಬೇಕಂದ್ರೆ ಡಿಸ್ಪ್ಲೇ ಚೆನ್ನಾಗಿದೆ, ಕ್ಲಾರಿಟಿ ಎಲ್ಲ ಬೆಂಕಿ ಆಗಿರುವಂಥದ್ದು ಅಂತಲೇ ಹೇಳ್ಬೋದು. ಆದರೆ HDR10+ ಸಪೋರ್ಟ್ ಇದೆ, ಅದು ನೆಟ್ಫ್ಲಿಕ್ಸಲ್ಲಿ ಕೇವಲ N1 ಸಪೋರ್ಟ್ ಇದೆ, HDR10+ ಸಪೋರ್ಟ್ ಇಲ್ಲ. ಅದೊಂದು ಸ್ವಲ್ಪ ಬೇಜಾರಾಯ್ತು ಅಂತಲೇ ಹೇಳ್ಬೋದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಸ್ಪೀಕರ್ಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಡ್ಯುಯಲ್ ಸ್ಟುಡಿಯೋ ಸ್ಪೀಕರ್ಸು ವಿತ್ ಡಾಲ್ಬಿ ಅಟ್ಮಾಸ್ ಕೂಡ ಸಪೋರ್ಟ್ ಐತೆ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು, ಚೆನ್ನಾಗಿ ಫ್ಯೂಚರ್ ನೀಡಿದ್ದಾರೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ಕನೆಕ್ಟಿವಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದರಲ್ಲಿ NFC ಸಪೋರ್ಟ್ ಐತೆ ಗುರು. ಈ ಪ್ರೈಸ್ ರೇಂಜ್ಗೆ NFC ಸಪೋರ್ಟ್ ಕೊಡಲ್ಲ, ಆದರೆ ಮೋಟ್ರೋಲಾದವ್ರು ಕೊಡ್ತಿದ್ರು ಅಂದರೆ ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು ಮೋಟ್ರೋಲಾದವ್ರಿಗೆ. NFC ಸಪೋರ್ಟ್ ಇದೆ. ಇದು ಬಂದ್ಬಿಟ್ಟು Wi-Fi 6 ಕೂಡ ಸಪೋರ್ಟ್ ಇದೆ, ಬ್ಲೂಟೂತ್ 5.2 ಕೂಡ ಸಪೋರ್ಟ್ ಹೊಂದಿದೆ ಈ ಒಂದು ಮೊಬೈಲ್. ಆಮೇಲೆ ಮುಂಚೆ ಹೇಳ್ದನ ಇದ್ರಿಗೆ IP68 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್ ನೀಡ್ತಿದ್ದಾರೆ. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದು 1.5 ಮೀಟರ್ಸ್ 30 ಮಿನಿಟ್ಸ್ ಅಂದರೆ ಅರ್ಧ ಅವರು ಸರ್ವೈವ್ ಮಾಡ್ಬೋದು. ಇದೊಂದು ಪ್ಲಸ್ ಪಾಯಿಂಟ್, ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಒಂದು ಬಿಗ್ ಥಮ್ಸ್ ಅಪ್ಪು ಮೋಟ್ರೋಲಾದವ್ರಿಗೆ, ಚೆನ್ನಾಗೆಲ್ಲ ನೀಡಿದ ಸ್ಪೆಸಿಫಿಕೇಶನ್ಸು. ಮತ್ತು ನೆಕ್ಸ್ಟ್ ಬಂದ್ಬಿಟ್ಟು ಪ್ರಾಸೆಸರ್ ಬಂದ್ಬಿಟ್ಟು ಬೆಂಕಿ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರಾಸೆಸರ್ ಚೆನ್ನಾಗಿದೆ, ಒಂದು ಒಳ್ಳೆಯ ಒಂದು ಮಿಡ್ ರೇಂಜ್ ಪ್ರಾಸೆಸರ್ ಅಂತಲೇ ಹೇಳ್ಬೋದು. ಪವರ್ಫುಲ್ ಪ್ರಾಸೆಸರ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ನನಗನ್ಸಿತ್ತು ಇದು 25,000 ಅಥವಾ 25,000 ಮೇಲಾಗುತ್ತಂತ, ಆದರೆ 21,000ಕ್ಕೆ ತಂದಿದ್ದಾರೆ. ಅದು ಸ್ನ್ಯಾಪ್ಡ್ರ್ಯಾಗನ್ 7S Gen 2 ಪ್ರಾಸೆಸರ್ ಜೊತೆ ಅಂತ ಅಂದರೆ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಪ್ರಾಸೆಸರ್ ಬಗ್ಗೆ ಮಾತನಾಡ್ಬೇಕಂದ್ರೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೇಮಿಂಗ್ ಆಡ್ತದಾಗ ನೀವು BGM ಆಗಲಿ PUBG ಆಗಲಿ ನೋಡ್ತಾರೆ, ಸ್ಕ್ರೀನ್ ತೋರಿಸ್ತಾನೆ ನಿಮಗೆ ಎಲ್ಲ ಗ್ರಾಫಿಕ್ಸ್ ಕೂಡ ಹ್ಯಾಂಡಲ್ ಮಾಡ್ತಾರೆ 60 FPS ಅಲ್ಲಿ. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಗೇಮಿಂಗ್ ಬಗ್ಗೆ ಮಾತನಾಡ್ಬೇಕಂದ್ರೆ ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಗೇಮಿಂಗಿಗೆಲ್ಲ ಚೆನ್ನಾಗಿದೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ರ್ಯಾಮ್ ರೋಮ್ ಬಗ್ಗೆ ಮಾತನಾಡೋಣ. 8GB RAM 128GB ROM, 8GB RAM 256GB ROM, 12GB RAM 256GB ROM, LPDDR4X UFS 2.2 ಪರವಾಗಿಲ್ಲ. LPDDR4X UFS 2.2 ಈ ಒಂದು ಪ್ರೈಸ್ ರೇಂಜ್ಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಬಂದ್ಬಿಟ್ಟು ರ್ಯಾಮು ನಿಮಗೆ ಈಗ 8GB ತೊಗೊಂಡಿರ್ತಾರ ಅಂತ ಅಂದ್ಕೊಳ್ಳಿ, 8GB 128GB ಅಥವಾ 8GB 256GB ಒಂದು ಮಾಡೆಲ್ ಪರ್ಚೇಸ್ ಮಾಡಿರ್ತೀರ, 8+8 ನಿಮಗೆ ಸಿಗುತ್ತೆ. 12GB ತೊಗೊಂಡಿದ್ರೆ 12+12 ಈ ಥರ ರ್ಯಾಮ್ ಟರ್ಬೋ 2.0 ಹೊಂದಿರುವಂಥದ್ದು. ಬೇಕಾದ್ರೆ ಎಕ್ಸ್ಪ್ಯಾನ್ಷನ್ ಮಾಡ್ಕೊಬೋದು ನಿಮ್ಮ ಒಂದು ರ್ಯಾಮ್ನ. ಇದೊಂದು ಒಳ್ಳೆ ಫೀಚರ್ ಅಂತಲೇ ಹೇಳ್ಬೋದು. ಆದರೆ ನನಗೆ ಕೇಳಿದ್ರೆ ಅಷ್ಟೊಂದು ನೆಸೆಸರಿ ಇಲ್ಲ ಅಂತಲೇ ಹೇಳ್ಬೋದು. ಆದರೂ ಕೊಟ್ಟಿದ್ದೀರ ಅಂದರೆ ಓಕೆ, ಚೆನ್ನಾಗಿದೆ ಒಂದು ಫೀಚರ್ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು OS ಬಗ್ಗೆ ಮಾತನಾಡೋಣ. OS ಬಂದ್ಬಿಟ್ಟು ಔಟ್ ಆಫ್ ದ ಬಾಕ್ಸ್ Android 14 OS. ಇದು ನಿಮಗೆ ಶಾಮಿ ಅವರ ಒಂದು ಹೈಪರ್ OS ಮೇಲೆ ರನ್ ಆಗುತ್ತೆ. ಇದು ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಈ ಒಂದು OS ಕ್ಲಿಯರ್ UI ಇದು ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇದು ಬಂದ್ಬಿಟ್ಟು ಮೋಟ್ರೋಲಾ ಹಲೋ UI ಕೂಡ ರನ್ ಆಗುತ್ತೆ. ಇದು UI ಹೇಳಿದ್ನಲ್ಲ ಫುಲ್ ಕ್ಲೀನ್ ಆಗಿರುವಂಥದ್ದು ಅಂತ ಹೇಳ್ಬೋದು. ಫ್ಯಾಮಿಲಿ ಸ್ಪೇಸು ಆಮೇಲೆ ಆ್ಯಪ್ ಲಾಕು ಎಲ್ಲ ನಿಮಗೆ ಫೀಚರ್ಸ್ ನಿಮಗೆ ಸಿಗ್ತಾ ಇರುವಂಥದ್ದು ಈ ಒಂದು ಮೊಬೈಲಲ್ಲಿ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಅಪ್ಡೇಟ್ಸ್ ಬಗ್ಗೆ ಮಾತನಾಡೋಣ. ಅಪ್ಡೇಟ್ಸ್ ಬಗ್ಗೆ ಮಾತನಾಡಬೇಕಂದ್ರೆ 3+4 ಕೊಟ್ಟಿದ್ದಾರೆ. 3 years ಆಂಡ್ರಾಯ್ಡ್ ಅಪ್ಡೇಟ್ಸ್, 4 years ನಿಮಗೆ ಸೆಕ್ಯೂರ್ ಅಪ್ಡೇಟ್ಸ್ ಸಿಗ್ತಾ ಇದೆ ಈ ಒಂದು ಮೊಬೈಲಲ್ಲಿ. ಅದು ಬೆಂಕಿ ವಿಷಯ ಅಂತಲೇ ಹೇಳ್ಬೋದು. ಬಿಗ್ ಥಮ್ಸ್ ಅಪ್ ಅಂತಲೇ ಹೇಳ್ಬೋದು. ಮೋಟೋರೋಲಾದವ್ರಿಗೆ ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದರೆ ಈ ಒಂದು ಮೊಬೈಲ್ಗೆ. ಮತ್ತು ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ 5000 mAh ಬ್ಯಾಟ್ರಿ, 68 watts ಟರ್ಬೋ ಫಾಸ್ಟ್ ಚಾರ್ಜಿಂಗ್ ನಮಗೆ ಸಿಗ್ತಿದೆ. ಇದು ಬಂದ್ಬಿಟ್ಟು 0 to 50%ಗೆ 15 ನಿಮಿಷ ಹಿಡಿಯುತ್ತೆ. 0 to 100%ಗೆ 3/4 ಗಂಟೆ ಅಂದರೆ 45 ನಿಮಿಷ ಹಿಡಿಯುತ್ತೆ. ಚೆನ್ನಾಗಿದೆ, ಫಾಸ್ಟ್ ಚಾರ್ಜಿಂಗ್ ಕೊಟ್ಟಿದ್ದೀರ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಆಗುತ್ತೆ ಫಾಸ್ಟಾಗಿ ಚಾರ್ಜು. 5000 mAh ಬ್ಯಾಟ್ರಿದು ಮ್ಯಾಕ್ಸಿಮಮ್ ಆದರೂ ನಿಮಗೆ ಫುಲ್ ವರ್ಕಿಂಗ್ ಡೇ ಸಿಗುತ್ತೆ. ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಎಲ್ಲ ಚೆನ್ನಾಗಿದೆ ಸ್ಪೆಸಿಫಿಕೇಶನ್ಸು. ಮತ್ತು ಇನ್ನು ಕೊನೆಯದಾಗಿ ಬಂದ್ಬಿಟ್ಟು ಕ್ಯಾಮ್ರಾ ಬಗ್ಗೆ ಮಾತನಾಡ್ಬೇಕಂದ್ರೆ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಮೊದಲನೇದಾಗಿ ಮೇನ್ ಕ್ಯಾಮ್ರಾ ಬಂದ್ಬಿಟ್ಟು ಇದು 50 ಮೆಗಾಪಿಕ್ಸೆಲ್ ಹೊಂದಿರುವಂಥ ಮೇನ್ ಕ್ಯಾಮ್ರಾ ವಿತ್ OS ಇದೆ. ಆಮೇಲೆ ಇದು ಸೆಗ್ಮೆಂಟ್ಸ್ ಬೆಸ್ಟ್ ಸೋನಿ ಅವರ LOIT 700 ಸೆನ್ಸರ್ ತಂದಿದ್ದಾರೆ. ಆಮೇಲೆ ಪಿಕ್ಸೆಲ್ ಟೆಕ್ನಾಲಜಿ 2.0 ಇರುವಂಥದ್ದು, ಆಲ್ಟ್ರಾ ಟೆಕ್ನಾಲಜಿ ಅಂತಲೇ ಹೇಳ್ಬೋದು. ಬೆಂಕಿಯಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ಫೋಟೋಸ್ ತೊಗೊಳುತ್ತೆ. ಉದಾಹರಣೆಗೋಸ್ಕರ ಒಂದು ಸ್ಯಾಂಪಲ್ ತೋರಿಸ್ತೀನಿ ನಿಮಗೆ, ನೋಡ್ತಾರ ಸ್ಕ್ರೀನ್ ತೋರಿಸ್ತಾನೆ ನಿಮಗೆ. ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು.
ಬೆಂಕಿ ಆಗಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಅಲ್ಟ್ರಾವೈಡ್ ಕ್ಯಾಮ್ರಾ ಸಿಗ್ತಾ ಇರುವಂಥದ್ದು, ಇದು 8MP ನಮಗೆ. ಇದು ಕೂಡ ಚೆನ್ನಾಗೆಲ್ಲ ಫೋಟೋಸ್ ತೊಗೊಳುತ್ತೆ ಅಂತಲೇ ಹೇಳ್ಬೋದು. ಇದು ಸೋನಿ ಅವರ ಒಂದು IMX 355 ಸೆನ್ಸರ್ಸ್ ಸಿಗ್ತಿದೆ. ಇದು ಕೂಡ ಚೆನ್ನಾಗಿ ಅಲ್ಟ್ರಾವೈಡಾಗೆಲ್ಲ ಫೋಟೋಸ್ ನಮಗೆ ತೊಗೊಳುತ್ತೆ. ಮ್ಯಾಕ್ರೋ ಕೂಡ ಇರುವಂಥದ್ದು ಚೆನ್ನಾಗಿದೆ ಅಂತ ಹೇಳ್ಬೋದು. ಎಲ್ಲ ಕಡೆ ಚೆನ್ನಾಗಿ ಫೋಟೋಸ್ ತೊಗೊಳುತ್ತೆ. ಬಿಗ್ ಥಮ್ಸ್ ಅಪ್ ಅಂತ ಹೇಳ್ಬೋದು ಮೋಟೋರೋಲಾದವ್ರಿಗೆ. ನೆಕ್ಸ್ಟ್ ಬಂದ್ಬಿಟ್ಟು ಫ್ರಂಟ್ ಸೆಲ್ಫಿ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು 32 ಮೆಗಾಪಿಕ್ಸೆಲ್ ಇರುವಂಥದ್ದು. ಆಮೇಲೆ ಪ್ಲಸ್ ನಿಮಗೆ ಫ್ರಂಟು 4K 30 FPS ಅಲ್ಲಿ ನೀವು ರೆಕಾರ್ಡಿಂಗ್ ಮಾಡ್ಬೋದು. ಇದೊಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಚೆನ್ನಾಗೆಲ್ಲ ಸ್ಪೆಸಿಫಿಕೇಶನ್ ನೀಡಿದಿರ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಬಗ್ಗೆ ಅಂತ ಅಂದರೆ ಬೆಂಕಿಯಾಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗಿದೆ. ಎಲ್ಲ ಒಂದು ಮೊಬೈಲ್ ಸ್ಪೆಸಿಫಿಕೇಶನ್ಸ್ ಬಗ್ಗೆ ಬಂದಾಗ ಎಲ್ಲ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಕೊನೆಯದಾಗಿ ಪ್ರೈಸ್ ರಿವ್ಯೂ ಮಾಡುವ ಸಮಯ ಬಂದಿದೆ. ಪ್ರೈಸ್ ಬಗ್ಗೆ ಮಾತನಾಡಬೇಕಂತ ಅಂದರೆ ಇದು ಚೆನ್ನಾಗಿದೆ ಪ್ರೈಸ್ ರೇಂಜ್ ಅಂತಲೇ ಹೇಳ್ಬೋದು. ಇದು ನಿಮಗೆ ಸ್ಟಾರ್ಟಿಂಗ್ ಬಂದ್ಬಿಟ್ಟು 21,000ಕ್ಕೆ ಸ್ಟಾರ್ಟಿಂಗ್ ಆಗುತ್ತೆ. 8GB RAM 128GB ROM. ನಂತರ HDFC ಬ್ಯಾಂಕ್ ಇದ್ದರೆ ಬ್ಯಾಂಕ್ ಆಫರ್ ಕೂಡ ಇದೆ, 2000 ಕೊಡ್ತಿದ್ರೆ. ಬೆಂಕಿ ವಿಷಯ ಅಂತ ಹೇಳ್ಬೋದು. ಟಾಪ್ ಮಾಡಲ್ ಬಂದ್ಬಿಟ್ಟು 12GB 256GB. ಇದು ನಿಮಗೆ 23,000ಕ್ಕೆ ಸಿಗ್ತಿದೆ. ನೀವು ಬ್ಯಾಂಕ್ ಆಫರ್ ಎಲ್ಲ ಇನ್ಕ್ಲೂಡ್ ಮಾಡ್ಕೊಂಡಾಗ ಕೇವಲ ನಮಗೆ 21,000ಕ್ಕೆ ಸಿಗ್ತಾ ಇರುವಂಥದ್ದು. ಇದು ಬಂದ್ಬಿಟ್ಟು ನಿಮಗೆ ಮೊಬೈಲು ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಬೆಂಕಿ ಆಗಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಈ ಪ್ರೈಸ್ ರೇಂಜ್ಗೆ ಸಖತ್ತಾಗಿ ಓಡ್ತಿದೆ ಅಂತ ಹೇಳ್ಬೋದು. ಆ ಒಂದು ಸ್ಪೆಸಿಫಿಕೇಶನ್ಸ್ IP60 ವಾಟರ್ ಆ್ಯಂಡ್ ಡಸ್ಟ್ ರೆಸಿಸ್ಟೆಂಟ್, ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನು, ಡಿಸ್ಪ್ಲೇ 144 Hz ರಿಫ್ರೆಶ್ ರೇಟು, ಗೇಮಿಂಗಿಗೆ ಅಂತೂ ಸಖತ್ತಾಗಿದೆ ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ಹೇಳ್ಬೇಕಂತ ಅಂದರೆ ಈ ಪ್ರೈಸ್ ರೇಂಜ್ಗೆ ವ್ಯಾಲ್ಯೂ ಫಾರ್ ಮನಿ, ಸಖತ್ ವ್ಯಾಲ್ಯೂ ಫಾರ್ ಮನಿ, ಸಖತ್ ವರ್ತಿದೆ ಅಂತಲೇ ಹೇಳ್ಬೋದು. ಈ ಒಂದು ಮೊಬೈಲ್ ಯಾರು ಪರ್ಚೇಸ್ ಮಾಡ್ಬೇಕಂತಿದ್ದೀರಾ ನೀವು ಬೇಕಾದ್ರೆ ಪರ್ಚೇಸ್ ಮಾಡ್ಬೋದು. ಈ ಒಂದು ಮೊಬೈಲು ನಿಮಗೆ ಹೇಳಿದ್ನಲ್ಲ ಫ್ಲಿಪ್ಕಾರ್ಟಲ್ಲಿ ಅವೈಲೇಬಲ್ ಇರುತ್ತೆ. ಬೆಂಕಿ ಮೊಬೈಲ್ ಅಂತಲೇ ಹೇಳ್ಬೋದು. ಈ ಥರ ನಿಮಗೆ ರಿವ್ಯೂ ಮತ್ತು ಅನ್ಬಾಕ್ಸಿಂಗ್ ಎಲ್ಲ ಬೇಕಂದರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ಹೇಗೆ ಪ್ರೋತ್ಸಾಹ ಕೊಡೋದಂದರೆ ಜಸ್ಟ್ ತುಂಬ ಸಿಂಪಲ್. ಅದು ಹೆಂಗಂದ್ರೆ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಕಮೆಂಟ್ ಮಾಡಿರಿ. ಇಷ್ಟು ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ನೀಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಮತ್ತು ಕನ್ನಡ ಉಳಿಸಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.